ಕೊಡಗು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಕೊಡಗು ಜಿಲ್ಲೆ ಇವರ ವತಿಯಿಂದ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕುಶಾಲನಗರದ ಕೂರ್ಗ್ ಜಂಗಲ್ ಕಿಡ್ಸ್ ಹಳ್ಳಿಮನೆ ರೆಸಾರ್ಟ್ನಲ್ಲಿ ನಡೆಯಿತು. ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ ಆವೃತ್ತಿ ಮಹಾದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಯಾಗಿ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿ.ಪಿ. ಶಶಿಧರ್, ಭಜನ್ ಬೋಪಣ್ಣ, ಕಾಂಗ್ರೆಸ್ ಮುಖಂಡರಾದ ಕೆ. ಮಂಜುನಾಥ್ ಕುಮಾರ್, ರೋಟರಿ ಕ್ಲಬ್ ಕುಶಾಲನಗರ ಅಧ್ಯಕ್ಷರಾದ ಎಂ.ಡಿ. ರಂಗಸ್ವಾಮಿ, ಮೈಸೂರಿನಿಂದ ಜಿ.ಎಸ್. ಬಾಬು, ರಂಗಭೂಮಿ ಕಲಾವಿದರಾದ ರವಿ ಅಥರ್ವ, ಹರೀಶ್ ಕೋಟ್ಯಾನ್ ಪಾಲ್ಗೊಂಡಿದ್ದರು. ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ, ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ, ಜನನ ಮರಣ ಸಹಿತ ಜಂಗಮಗೆ ಬೆಳಗಿ ಜ್ಞಾನಪೂರ್ಣ ಜಗಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರತಿ. ವಿ.ಪಿ. ಶಶಿಧರ್ ಅವರು ಮಾತನಾಡಿ, ಮೊಬೈಲ್ ಬಂದ ಬಳಿಕ ಫೋಟೋಗ್ರಾಫರ್ ಅವರ ಬದುಕಿಗೆ ತೊಂದರೆ ಉಂಟಾಗಿದೆ. ಮೊದಲು ಯಾವುದೇ ಕಾರ್ಯಕ್ರಮ ನಡೆದರೆ ಫೋಟೋಗ್ರಾಫರ್ ಇಲ್ಲದೆ ನಡೀತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಮೊಬೈಲ್ನಲ್ಲೇ ಫೋಟೋ ಮತ್ತು ವಿಡಿಯೋ ತೆಗೆದು ಹಾಕುತ್ತಾರೆ. ಆದರೆ ಫೋಟೋಗ್ರಾಫರ್ ತೆಗೆದ ಫೋಟೋಗಳು ಶಾಶ್ವತವಾಗಿ ಆಲ್ಬಮ್ ಸೇರುತ್ತೆ, ಅಲ್ಲದೆ ಗುಣಮಟ್ಟದಿಂದ ಕೂಡಿರುತ್ತೆ ಎಂದರು. ನಿಮ್ಮನ್ನ ಅನುಸರಿಸ್ತಾರೆ, ಅದು ಅನುಕರಣೆ ಆಗ್ತದೆ. ಅನುಸರಣೆ ಮಾತ್ರ ಅಲ್ಲ, ಅನುಕರಣೆ ಕೂಡ ಆಗಿರ್ತದೆ. ಸೊ ಅಂಥದ್ದೊಂದು ಅತ್ಯುತ್ತಮವಾದ ಸಂಘಟನೆಯನ್ನು ಕಟ್ತಾ, ಅದು ಕೇವಲ ಛಾಯಾಚಿತ್ರ ಗ್ರಾಹಕರ ಸದಸ್ಯರಿಗೆ ಮಾತ್ರ ಅಲ್ಲದೆ ಅದನ್ನು ಕುಟುಂಬಕ್ಕೂ ವಿಸ್ತರಿಸಿ ಒಂದು ಕೌಟುಂಬಿಕ ಸಮ್ಮಿಲನ ಮಾಡೋದು ಬಹಳ ಅಪರೂಪದ ಸನ್ನಿವೇಶಗಳು. ಇಡೀ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮಡದಿಯನ್ನು ತಮ್ಮ ಕಾಯಕ ವೃತ್ತಿಯನ್ನು ಪರಿಚಯ ಮಾಡಿಸಿಕೊಡುವಂಥ ವೇದಿಕೆಗೆ ಕರೆತಂದು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮಾಡ್ತಾ, ಸೊ ಒಂದು ಮಗ್ಗಲನ್ನು ಅವರಿಗೆ ಪರಿಚಯಿಸ್ತಾ, ಉದ್ಯೋಗದ ಕಾಯಕದ ಒಂದು ಮಗ್ಗಲನ್ನು ಪರಿಚಯಿಸ್ತಾ, ಸೊ ಎಲ್ಲಿ ಆ ಉದ್ಯೋಗದ ಬಗ್ಗೆ ಅವರಲ್ಲಿ ಒಂದಷ್ಟು ಹಿಂಜರಿಕೆ ಇರುತ್ತೆ, ಮಕ್ಕಳಲ್ಲಿ ಅವರನ್ನು ಒಂದಷ್ಟು ಹೆಮ್ಮೆ ಪಡುವಂಥ, ಗರ್ವ ಪಡುವಂಥ, ಸಮಾಜ ಅವರನ್ನು ಗೌರವಿಸ್ತದೆ. ಎಲ್ಲ ಕೆಲಸಗಳು ಕೂಡ ಘನತೆಯ ಕೆಲಸಗಳು. ಕಾಯಕವೇ ಕೈಲಾಸ ಅಂತ ಏನು ಹೇಳ್ತೀವಿ, ಆ ಕಾಯಕದಲ್ಲಿ ಕೈಲಾಸ ಕಂಡಾಗ ಖಂಡಿತ ಯಶಸ್ವಿ ಕಾಣುತ್ತೆ ಅಂತ ಹೇಳುವ ಒಂದು ಪರಿಚಯವನ್ನು ಮಾಡ್ಕೊಳ್ಳಿಕ್ಕಾಗುತ್ತೆ. ನಡೆಸ್ತಿರುವಂಥ ರಚನಾತ್ಮಕವಾಗಿ, ಸೃಜನಾತ್ಮಕವಾಗಿ ಬಹಳ ಮಾದರಿಯಾಗುವಂಥ, ಇತರರಿಗೆ ಪ್ರೇರಣೆದಾಯಕವಂಥ ಸಮಾರಂಭಗಳನ್ನು, ಕಾರ್ಯಕ್ರಮಗಳನ್ನು ಆಗಾಗ್ಗೆ ನಡೆಸೋದ್ರ ಮೂಲಕ ಒಂದು ಕುಟುಂಬವನ್ನು ಒಟ್ಟು ಮಾಡ್ತಿರುವಂಥ ಒಳಗೊಳ್ಳುವಿಕೆ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮಾಡ್ತಿರುವಂಥ ಮಹದೇವರ ನಾಯಕತ್ವಕ್ಕೆ ನಾನು ಮೊದಲು ಅಭಿನಂದನೆ ಮೂಲಕ ಒಂದು ಸಂಘಟನೆ ಮತ್ತು ಒಂದು ಸಂಘ ಉಟ್ಕೊಳ್ಳೋದು ಸಹಜವಾಗಿ ಉಟ್ಕೊಳ್ಳುತ್ತೆ. ಆದರೆ ಅದನ್ನು ಕಾಯ್ದುಕೊಳ್ಳುವಂಥ, ಉಳಿಸುವ, ಬಳಸುವ, ಬೆಳೆಸುವ, ಕಾಯುವ, ಕಟ್ಟುವ ಕೆಲಸ ಉದ್ಘಾಟಿತ ಸಂಗತಿಯಾಗಿದೆ. ಸುಖಸಾಮಾನ್ಯ ಒಂದು ಸಂಘಟನೆಯನ್ನು ಕಟ್ಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕಾಯ, ವಾಚ, ಮನಸ್ಸಿನ ಶ್ರದ್ಧಾಪೂರ್ವಕವಾದ ಮತ್ತು ಸಂಕಲ್ಪಪೂರ್ವಕವಾದ ಒಂದು ದೀಕ್ಷೆ ಬದ್ಧತೆಯಿಂದ ಕೆಲಸ ಮಾಡುವಂಥ ಒಂದು ತಂಡ ಬೇಕು ಮತ್ತು ನಾಯಕತ್ವ ಬೇಕು. The leader is one who follows the right principle, then thousand follow you ಅಂತ ಹೇಳ್ತಾರೆ. ಒಬ್ಬ ನಾಯಕ ಗಟ್ಟಿಯಾದ ನಾಯಕತ್ವ, ವಿಶ್ವಾಸಾರ್ಹದ ನಾಯಕತ್ವ ಮುಂದೆ ನಿಂತಾಗ, ನಾಯಕತ್ವ ಸುತ್ತಾಡಿ ನೀಡಿಕೊಂಡಾಗ ಸಹಸ್ರಾರು ಮಂದಿ, ನೂರಾರು ಮಂದಿ ಅವರನ್ನು ಹಿಂಬಾಲಿಸ್ತಾರೆ, ಸಹಭಾಗಿತ್ವವನ್ನು ಕೊಡ್ತಾರೆ. ಹಾಗೆ ನಾಯಕತ್ವ ಸರಿ ಇದ್ದಾಗ ಸಂಘಟನೆ ಕೂಡ ಅನೇಕ ಚಟುವಟಿಕೆಗಳನ್ನು, ಸೃಜನಾತ್ಮಕ ಚಟುವಟಿಕೆಗಳನ್ನು, ಸೃಜನಶೀಲ ಚಟುವಟಿಕೆಗಳನ್ನು ಕ್ರಿಯಾಶೀಲವಾಗಿರಲಿಕ್ಕೆ ಸಹಕಾರಿಯಾಗ್ತದೆ. ಪಿಕ್ಚರ್ ಡೈಲಾಗ್ ಇದೆ, ಈ ಹಿಂದೆ ಯಾರಿದ್ದಾರೆ ಅನ್ನೋ ಕಾರಣಕ್ಕಾಗಿ 106 ಜನರು ನೀನು ನಾಯಕನಾಗಲ್ಲ, ನೀನು ಮುಂದೆ ಇದೆಯಾ ಅನ್ನೋ ಕಾರಣಕ್ಕಾಗಿ ನೀನು ಹಿಂದೆ 106 ಜನರು ಇರಬೇಕು ಅಂತ ಎಷ್ಟು ತಿಳಿಯುತ್ತೆ. ಕೆ. ಮಂಜುನಾಥ್ ಅವರು ಮಾತನಾಡಿ, ಪ್ರಸ್ತುತ ವರ್ಷಗಳಲ್ಲಿ ಮೊಬೈಲ್ ತಂತ್ರಜ್ಞಾನ ಬಹಳ ಮುಂದಿದೆ. ಫೋಟೋಗ್ರಾಫರ್ ತೆಗೆದ ಒಂದು ಛಾಯಾಚಿತ್ರ 100 ಕಥೆಗಳನ್ನು ಹೇಳುತ್ತೆ ಎಂದರು. ಮನಗುವಿಕೆ ಎಲ್ಲಿರುವಂಥದ್ದು, ಅವರು ವಿವಿಧ ಭಂಗಿಗಳಲ್ಲಿ ಫೋಟೋವನ್ನು ತೆಗಿತಾರೆ ಅಂತ ಹೇಳಿದ್ರೆ ಅದು ಒಂದು ಕಲೆ ಅದು. ಹಾಗಾಗಿ ಇದೊಂದು ಇವತ್ತು ಗೌರವಪೂರ್ಣವಾಗಿ ಎಲ್ಲ ಫೋಟೋಗ್ರಾಫರ್ಸ್ಗೆ ಸನ್ಮಾನಿಸುವಂಥ ಒಂದು ಸುಸಂದರ್ಭ ಆಗಿದೆ. ಅದಲ್ಲದೆ ಈಗ ಎಲ್ಲರಿಗೂ ಇರುವಂಥ ಒಂದು ಸವಾಲು ಅಂತ ಹೇಳಿದ್ರೆ ಇಂಜಿನಿಯರ್ಗಳಿಗೆ ಮತ್ತು ಡಾಕ್ಟರ್ಸ್ಗಳಿಗೆ, ಮೆಡಿಕಲ್ ಫೀಲ್ಡ್ಗೆ ಮತ್ತು ಇವನ್ ಮೆಡಿಕಲ್ ಶಾಪ್ಗಳಿಗೆ ಎಲ್ಲ
ವರ್ಗದವರಿಗೆ ಒಂದು ದೊಡ್ಡ ಸಮಸ್ಯೆ ಫೋಟೋಗ್ರಾಫರ್ ಆದಿಯಾಗಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ ಹೇಳಿದ್ರೆ ಒಬ್ಬ ಹೆಬ್ಬೆಟ್ಟುವವನು ಕೂಡ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನ, ಆಕೃತಿಯನ್ನ, ಪ್ರಕೃತಿಯನ್ನ, ಡಿಸೈನ್ ಅನ್ನ ಮಾಡಬಲ್ಲ ಅವನು. ನಾನು ಮೊನ್ನೆ ಗೂಗಲ್ನಲ್ಲಿ ಹೋಗ್ಬಿಟ್ಟು ನಾನು ಚಾಟ್ GPT ಅಲ್ಲಿ ನಾನು ಅದರಲ್ಲಿ ಒಂದೆರಡು ಮೂರು ವರ್ಡ್ಸ್ ಅಂತ ಹೇಳಿದೆ. ನಾನು ನನ್ನ ರೆಸಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಕೂರ್ಗ್ ಜಂಗಲ್ ಕಿಡ್ಸ್ ರೆಸಾರ್ಟ್ನ ಒಂದು ಇಂಥ ಮ್ಯಾಟ್ರ್ ಬಗ್ಗೆ ನನಗೆ ಒಂದು ಸ್ಟಿಕ್ಕರ್ ಕೊಡಪ್ಪ ಅಂತ ಹೇಳಿ ಎಷ್ಟು ಅದ್ಭುತವಾಗಿ ಕೊಡ್ತು ಅಂತ ಹೇಳಿದ್ರೆ ವಿತಿನ್ 20 seconds ಅದೇ ಸ್ಟಿಕ್ಕರ್ಸ್ ಅನ್ನು ನಾನು ಪ್ರಿಂಟ್ ತೆಗೆದು ನಾನು ನನ್ನ ಸ್ನೇಹಿತನ ಪ್ರಿಂಟಿಂಗ್ ಪ್ರೆಸ್ಸಿಂದ ತೆಗೆದುಕೊಂಡು ಬಂದೆ. ನಾನು ಅವ್ನು ಹೇಳ್ತಾ ಇದ್ದ, ಯಾವ ಕಾಲ ಬಂತಪ್ಪ ಮಂಜು, ನಾವು ಬದುಕೋದು ಹೇಗೋ ಅಂತ ಹೇಳಿ. ಇಂಜಿನಿಯರ್ಗಳು ಕೂಡ ಅವರ ಡಿಗ್ರಿಗೆ, ಗ್ರಾಜ್ಯುಯೇಷನ್ಗೆ ಬೆಲೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಅದು ಮಾತ್ರ ಅಲ್ಲ, ಜೆಮಿನಿ ಅಂತ ಒಂದು ಆ್ಯಪ್ನಲ್ಲಿ ನಮ್ಮ ಬಗ್ಗೆ ಒಂದು ಕವನವನ್ನ ಬರೀ ಹಾಡನ್ನ ಹಾಡು ಅಂತ ಹೇಳಿದ್ರೆ 30 ಸೆಕೆಂಡ್ಗಳ ಹಾಡನ್ನ ಲಾವಣಿ ರೂಪದಲ್ಲಿ ಮತ್ತು ಜಾನಪದ ರೀತಿಯಲ್ಲಿ, ಗೀಗಿಯ ಪದದ ರೀತಿಯಲ್ಲಿ ಮತ್ತು ರಾಗ ತಾಳ ಈ ಮದ್ದದ ನಮಗೆ ಗೊತ್ತಿಲ್ಲದಿರುವಂಥ ಸಂಗೀತ ಭಾಷೆಯನ್ನೆಲ್ಲ ಕೇಳ್ತದೆ, ಯಾವ ರೀತಿಯಲ್ಲಿ ಬೇಕು ನಿಮಗೆ ಅಂತ ಹೇಳಿ. ಅದಾಗಿ ಆ ಒಂದು ಅದ್ಭುತವಾದ ಒಂದು ಮ್ಯೂಸಿಕ್ನೊಂದಿಗೆ ಹಾಡು ಹೇಳುವಂಥ ಒಂದು ಮೊಬೈಲ್ನಲ್ಲಿ ಆ್ಯಪ್ಗಳು ಬಂದಿದ್ದಾವೆ. ಹೀಗಿರುವಾಗ ನಮ್ಮೆಲ್ಲ ಫೋಟೋಗ್ರಾಫರ್ಗಳು ಶಾಶ್ವತವಾಗಿ ಅವರ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಒಂದು ಜ್ಞಾನವನ್ನ ನೀವು ಸಂಶೋಧನೆಯನ್ನ ತಾವು ಮಾಡಬೇಕಾಗ್ತದೆ. ಹಾಗೂ ಅದಕ್ಕೆ ಮೀರಿದಂತಹ ನೀವು ರಿಸಲ್ಟನ್ನು, ಪ್ರಾಡಕ್ಟನ್ನು ಮತ್ತು ರೀತಿ ನೀತಿಗಳನ್ನು ತಾವು ತಲುಪಬೇಕಾಗ್ತದೆ, ಮಾಡಬೇಕಾಗ್ತದೆ. ಹಾಗಾಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾದೇವಪ್ಪ ಅವರು, ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರಿಗೆ ಸಭೆ ಸಮಾರಂಭ ನಡೆಸಲು ಒಂದು ಜಾಗದ ಅವಶ್ಯಕತೆ ಇರುತ್ತೆ. ಅನೇಕ ವರ್ಷಗಳಿಂದ ಅನೇಕ ನಾಯಕರ ಬಳಿ ಕೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ತಾನೇ ತನ್ನ ಸ್ವಂತ ಜಾಗವನ್ನು ಬಿಟ್ಟುಕೊಟ್ಟಿದ್ದೇನೆ ಎಂದರು. ಫೋಟೋಗ್ರಫಿ ಯಾಕೆ ನಾನು ಅಷ್ಟೊಂದು ರಕ್ತದ ಕಣಕಣದಲ್ಲೂ ನನ್ನ ಉತ್ಸವವನ್ನು ನೆನಪು ಮಾಡ್ಕೊಳ್ತೀನಿ ಅಂದರೆ, ನನ್ನನ್ನು ತಿದ್ದಿ ಒಬ್ಬ ಮನುಷ್ಯನಾಗಿ ಮಾಡ್ತು. ನಿಮ್ಮಂಥ ಹೃದಯಗಳನ್ನ ನಮಗೆ ಹತ್ರ ಕೊಡ್ತು. ನನ್ನೊಬ್ಬನ ಮನುಷ್ಯ ಮಾಡ್ತು. ಮತ್ತು ಎಲ್ಲ ಹೆಚ್ಚು ಕಡಿಮೆ ಆಲ್ ಓವರ್ ಕರ್ನಾಟಕ, ಅಕ್ಕಪಕ್ಕ ಜಿಲ್ಲೆ, ರಾಜ್ಯ ಎಲ್ಲ ಕಡೆಗೂ ಸುತ್ತಾಡಿಸ್ತು. ಅದರಲ್ಲೂ ಈಗ ಒಂದು 2 ವರ್ಷದಿಂದ ತಾವೆಲ್ಲರೂ ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಸ್ವೀಕಾರ ಮಾಡಿದ್ವಿ. ಆ 2 ವರ್ಷದ ಹಿಂದೆ ನಾನು ಎಷ್ಟಿತ್ತು ಅಂದರೆ, ನನ್ನ ಕೋಪ ಸ್ನೇಹಿತರು ನಂಬಲ್ಲ ನೀವು, ನನಗೆ ಸಿಟ್ಟು ಬಂದರೆ ಒಂದು ರಕ್ತ ನೋಡಿದ್ರೆ ಮಾತ್ರ ನನಗೆ ಸಂತೋಷ, ಅಂದರೆ ಸಮಾಧಾನ. ನಂಗೆ ರಕ್ತ ನೋಡಲಿಲ್ಲ ಅಂದರೆ ಆ ಸಿಟ್ಟು ಕಮ್ಮಿ ಆಗ್ತಿರ್ಲಿಲ್ಲ. ಅಷ್ಟು ನನ್ನ ಸಿಟ್ಟಿತ್ತು ನನಗೆ. ಹಾಗಾಗಿ ಸಿಟ್ಟು ಬಂದಾಗ ನಾನು ಅಲ್ಲಿ ಜಾಗ ಖಾಲಿ ಮಾಡಿಬಿಡ್ತಿದ್ದೆ, ನನಗೆ ಗೊತ್ತಿತ್ತು. ಅಷ್ಟೆಲ್ಲ ಸಿಟ್ಟು ನನ್ನನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದು ತಾವುಗಳು. 2 ವರ್ಷದಿಂದ ನನ್ನನ್ನು ತೀಡಿ ಒಂದು ಮನುಷ್ಯನಾಗಿ ಒಂದು ರೂಪುಗೊಳಿಸಿದ್ದೀರಿ. ಹಾಗಾಗಿ ಮತ್ತೆ ನಾನೆಲ್ಲ ಏನೇ ತಾವು ಸಣ್ಣ ಪುಟ್ಟ ತಪ್ಪು ಮಾಡೋದು, ನೀವೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟು ಆ ಸಂಘನ ಬಹಳ ಹೆಚ್ಚು ತಗೊಳ್ತಾ ಇದ್ದೀರಾ. ಮತ್ತು ಬಂಧುಗಳೇ, ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ನಿಜವಾಗ್ಲೂ ಪ್ರಯೋಜಕರು, ದಾನಿಗಳಿಲ್ಲ ಅಂದರೆ ಯಾವುದೇ ಕಾರ್ಯಕ್ರಮ ಆಗಲ್ಲ. 2008ರಿಂದ ಇಲ್ಲಿಯವರೆಗೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿದ್ದ ಮೂಕಾಳೇರ ಲಕ್ಷ್ಮಣ, KS ನಾಗೇಶ್, ಸುರೇಶ್ ಮಾವಟ್ಕರ್, ಡಾಡು ಜೋಸೆಫ್, ಗುಡ್ಡೆಮನೆ ವಿಶ್ವಕುಮಾರ್, SR ವಸಂತ್ ಮತ್ತು ರಾಜ್ಯ ಸಂಘದ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ಒಂದು ಪೊಲಿಟಿಷಿಯನ್ ಆಗಿರಲಿ, ಯಾರೇ ಇರಲಿ, ಆ ಒಂದು 3 ವರ್ಡ್ ಯಾವಾಗ ಯೂಸ್ ಮಾಡ್ತಾರೆ ಅವತ್ತಿಂದ ಅವರ ಒಂದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಯಾವ ವರ್ಡ್ ಅದು ಕೇಳಿ? ಸಾರಿ ಅಲ್ಲ, ಈಗೋ. ಎಸ್, ಸಮಥಿಂಗ್ ಸಿಮಿಲಿಯರ್. ಎಸ್, ಬೇರೆ 3, 2,
1 go. Yes, I know that. ನನಗದು ಗೊತ್ತು. ನನಗೆ ಮಾರ್ಕೆಟಿಂಗ್ ಮಾಡಕ್ಕೆ ಸಖತ್ತಾಗಿ ಗೊತ್ತಿದೆ, ಆದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಯಾಕೆ? ಐ ನೋ ದಟ್ ಅಂತ ಯಾವಾಗ್ಲೂ ಹೇಳ್ತೀನಿ. ಪ್ರೊಫೆಷನಲಿ ಯಾರು ಫೇಲ್ ಆಗಲ್ಲ. ಯಾವಾಗ ಅವರು ಈ ಒಂದು ಕಾನ್ಸೆಪ್ಟ್ ಎತ್ಕೊಂಡು ಒಂದು ಕೂತ್ ಬಿಡ್ತಾರೆ ಲೈಫಲ್ಲಿ, ನನಗೆ ಇದು ಗೊತ್ತು ಅಂತ ಹೇಳ್ತಾರೆ, ಅವತ್ತಿಂದ ಅವರಲ್ಲಿ ಏನು ಚೇಂಜಸ್ ಆಗಲ್ಲ. ಎಗ್ರಿ? ಯಾರೆಲ್ಲ ಹೌ ಮೆನಿ ಆಫ್ ಯು ಎಗ್ರಿ? ಎಸ್, ಥ್ಯಾಂಕ್ ಯು. ಕೇಳಿ ಯಾಕೆ ಅಂತ. ಎನರ್ಜಿ. ಯಾಕೆ ಅಂತ ಹೇಳಿದ್ರೆ ನನ್ನ ಕಂಪ್ಲೀಟ್ ಮೆಮೊರಿದು ಫೋಟೋಗ್ರಫಿ ಮಾಡಿದಂತ ಆ ಒಂದು ಸ್ಟುಡಿಯೋದವರು ಈಗ ನನ್ನ ಒಳಗಡೆ ಎಷ್ಟು ಮೆಮೊರಿ ನನಗೆ ಇದೆಯೋ ಗೊತ್ತಿಲ್ಲ, ಬಟ್ ನನಗೆ ನನ್ನ ಫೋಟೋಸ್ ಅಲ್ಲಿ ನನ್ನ ಕಂಪ್ಲೀಟ್ ಒಂದೊಂದು ಫೋಟೋ ನೋಡ್ಬೇಕಾದ್ರೂ ನನ್ನ ಚೈಲ್ಡ್ಹುಡ್ ಸ್ಟೋರಿ, ನನ್ನ ತಂದೆದು ಸ್ಟೋರಿ, ಪ್ರತಿಯೊಂದು ವಿಚಾರ ನಾನು ನೋಡೋಕ್ಕಾಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೋಸ್ ವಂಡರ್ಫುಲ್ ಫೋಟೋಗ್ರಾಫರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.